ಈ ದಿನ ನಮ್ಮ JDS ಪಕ್ಷದ ಎಲ್ಲ ಮುಖಂಡರುಗಳು ರಾಜ್ಯದ ಸರ್ಕಾರದ ವಿರುದ್ಧ ಏನು ವಾಲ್ಮೀಕಿ ಹಗರಣ, ಮೂಡ ಹಗರಣ ಈ ರೀತಿಯಾಗಿ ಸಾಲಾಗಿ ಹಗರಣಗಳನ್ನು ಏನು ಮಾಡ್ತಾ ಬಂದಿದ್ದಾರೆ. ಪಡಿತರ ಚೀಟಿಯಲ್ಲಿ ಆಗಿರ್ತಕ್ಕಂಥ ಹಗರಣಗಳು, ಬಡವರಿಗೆ ಕೊಡ್ತಕ್ಕಂಥ ರೇಷನ್ನಲ್ಲಿ ಅವರಿಗೆ ಪಡಿತರ ಚೀಟಿಯನ್ನು ನಿಲ್ಲಿಸಿರ್ತಕ್ಕಂಥದ್ದು, ಮನೆಗಳು ವಸತಿ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳು. ಈಗ ಸಾಮಾನ್ಯವಾಗಿ ಜನರಲ್ಲಿ ಕೇಳಿ ಬರ್ತಾ ಇದೆ, ಮನೆ ಕೊಟ್ಟರೆ ಮನೆ ಅಂತೇಳಿ. ಹಾಗಾಗಿ ಈ ಮನೆ ಕೊಟ್ಟರೆ ಮನೆ ಅಂತಕ್ಕಂಥ ದಂಧೆಯನ್ನು ಕೂಡಲೇ ಕೈ ಬಿಡಬೇಕು. ಅದಕ್ಕೆ ಸಂಬಂಧಪಟ್ಟ ಸಚಿವರ ಮೇಲೆ ಸೂಕ್ತ ಕ್ರಮವನ್ನು ತಗೋಬೇಕು. ಅವರು ಸೂಕ್ತವಾದ ರಾಜೀನಾಮೆಯನ್ನು ತಗೋಬೇಕು ಅವ್ರನ್ನ. ಜೊತೆಗೆ ಮೊನ್ನೆ ಏನು ಸರ್ಕಾರದ ವೈಫಲ್ಯದಿಂದ ನಮ್ಮ ರಾಜ್ಯದ 11 ಜನರ ಬಲಿ ತೆಗೆದುಕೊಂಡಿದ್ದಾರೆ RCB ಸಂಭ್ರಮಾಚರಣೆಯಲ್ಲಿ. ಇದಕ್ಕೂ ಕೂಡ ಕಾನೂನು ತನಿಖೆಯಾಗಿ ಸಂಬಂಧಪಟ್ಟವ್ರ ಮೇಲೆ ಕೂಡಲೇ ಶಿಕ್ಷೆ ಒದಗಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಇವತ್ತು ನಾವು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸೇರಿಕೊಂಡು ಇವತ್ತೇನು ಹೋರಾಟ ನಿರೂಪಿಸಿದ್ದೀವಿ, ಇದು ಸರ್ಕಾರ ವಿರುದ್ಧ ನಿರಂತರವಾಗಿ ನಡೆಯುತ್ತೆ ಅಂತ ನಿಮಗೆ ಈ ದಿನ ಮಾಹಿತಿ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು.